ಲೋಕರಕ್ಷಕನು ಪಾಪ ವಿಮೋಚಕನಾದ ಯೇಸು ಕ್ರಿಸ್ತನ ನಾಮದಲ್ಲಿ ಆತ್ಮೀಯರೆಲ್ಲರಿಗೂ ಹೃತ್ಪೂರ್ವಕ ವಂದನೆಗಳನ್ನು ತಿಳಿಸ್ತಾ ಇದ್ದೀನಿ. ಸಮಾಧಾನವು, ಸಂತೋಷವು, ಆತ್ಮಿಕ ಆಶೀರ್ವಾದವು, ಆರೋಗ್ಯವು ತಂದೆಯಾದ ದೇವರು ಅನುಗ್ರಹಿಸಲಿ ಎಂದು ದೇವರನ್ನು ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸುತ್ತೇನೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಈ ದಿನ ಮತ್ತೊಂದು ಅಂಶವನ್ನು ಮಾತನಾಡೋದಕ್ಕೆ ಸಿದ್ಧನಾಗಿದ್ದೇನೆ. ದೇಹದಿಂದ ಹುಟ್ಟಿದ್ದು ದೇಹವೇ, ಆತ್ಮದಿಂದ ಹುಟ್ಟಿದ್ದು ಆತ್ಮವೇ, ಇದರ ಅರ್ಥವೇನು ಎಂಬ ಅಂಶವನ್ನು ನಿಮ್ಮೊಟ್ಟಿಗೆ ಮಾತನಾಡ್ತಾ ಇದ್ದೇನೆ. ಏನ್ರಿ, ದೇಹದಿಂದ ಹುಟ್ಟಿದ್ದು ದೇಹವೇ, ಆತ್ಮದಿಂದ ಹುಟ್ಟಿದ್ದು ಆತ್ಮವೇ. ಅರ್ಥ ಏನು ಇದು? ಯೇಸುಪ್ರಭು ಹೇಳ್ತಾರೆ ಆ ಮಾತನ್ನು ನೋಡಿ. ಯೋಹಾನನು ಬರೆದ ಸುವಾರ್ತೆ 3ನೇ ಅಧ್ಯಾಯ 6ನೇ ವಚನ. ದೇಹದಿಂದ ಹುಟ್ಟಿದ್ದು ದೇಹವೇ, ಆತ್ಮನಿಂದ ಹುಟ್ಟಿದ್ದು ಆತ್ಮವೇ. ನೀವು ಹೊಸದಾಗಿ ಹುಟ್ಟಬೇಕು ಎಂದು ನಾನು ನಿನಗೆ ಹೇಳಿದ್ದರಿಂದ ಆಶ್ಚರ್ಯ ಪಡಬೇಡ. ಗಾಳಿಯು ಮನಸ್ಸು ಬಂದ ಕಡೆ ಬೀಸುತ್ತದೆ, ಅದರ ಸಪ್ಪಳವನ್ನು ಕೇಳುತ್ತಿ, ಆದರೆ ಅದು ಎಲ್ಲಿಂದ ಬರುತ್ತದೋ ಎಲ್ಲಿಗೆ ಹೋಗುತ್ತದೋ ನಿನಗೆ ತಿಳಿಯದು. ಆತ್ಮನಿಂದ ಹುಟ್ಟಿದವರೆಲ್ಲರೂ ಅದರಂತೆಯೇ ಅಂದನು. ಇಲ್ಲಿ ನೋಡಿ ಪ್ರಿಯರಾದ ದೇವರ ಮಕ್ಕಳಿರ, ದೇಹದಿಂದ ಹುಟ್ಟಿದ್ದು ದೇಹವೇ, ಆತ್ಮದಿಂದ ಹುಟ್ಟಿದ್ದು ಆತ್ಮವೇ. ನಿಕೋದೇಮನು ಒಂದು ಪ್ರಶ್ನೆ ಕೇಳ್ತಾರೆ. ಏನು ಪ್ರಶ್ನೆ? ಯೇಸು ಕ್ರಿಸ್ತರು ಹೇಳ್ತಾರಲ್ವ, ನೀರಿನ ಮೂಲಕ ಆತ್ಮನ ಮೂಲಕ ಹುಟ್ಟದಿದ್ದರೆ ಅವನು ದೇವರ ರಾಜ್ಯದಲ್ಲಿ ಸೇರಲಾರನು. ಇದು ಹೇಗಾಗುತ್ತೆ ಅಂದಾಗ ಈ ಒಂದು ಉದಾಹರಣೆ ಯೇಸು ಪ್ರಭು ಕೊಡುವಂಥದ್ದು ನೋಡ್ತೀವಿ ಪ್ರಿಯರೇ. ದೇಹದಿಂದ ಹುಟ್ಟಿದ್ದು ದೇಹವೇ, ಆತ್ಮದಿಂದ ಹುಟ್ಟಿದ್ದು ಆತ್ಮವೇ. ದೇಹದಿಂದ ಅಂದಾಗ ಪ್ರಿಯರಾದ ದೇವರ ಮಕ್ಕಳಿರ, ಈ ಭೂಲೋಕದಲ್ಲಿ ಇದ್ದಂಥ ಸರ್ವ ಮಾನವರನ್ನು ನಾವು ನೋಡ್ತಾ ಇದ್ದೀವಿ. ಎಷ್ಟು ಮಂದಿ ಮಾನವರಿದ್ದಾರೆ? ಸುಮಾರು 850 ಕೋಟಿ ಮಂದಿ ಮಾನವರು ಇದ್ದಾರೆ ಎಂದು ಈ ಪ್ರಪಂಚದ ಜನಗಣತಿ. ಇಷ್ಟು ಜನರು ಹೇಗೆ ಬಂದಿದ್ದಾರೆ ಅಂತ ನೋಡುವಾಗ ಏನ್ರಿ, ಪ್ರಾರಂಭದ ಮನುಷ್ಯ ಯಾರು? ಆದಾಮನು. ಏನ್ರಿ, ಆದಾಮನನ್ನು ಹೇಗೆ ಉಂಟು ಮಾಡಿದ್ದಾರೆ ದೇವರು ಅಂತ ನೋಡುವಾಗ, ಮಣ್ಣಿನಿಂದ ಮನುಷ್ಯನನ್ನು ರೂಪಿಸಿ ಅವನ ಮೂಗಿನಲ್ಲಿ ಜೀವಶ್ವಾಸವನ್ನು ಊದಿದಾಗ ಮನುಷ್ಯನು ಬದುಕುವ ಪ್ರಾಣಿಯಾದನು ಎನ್ನುವಂಥದ್ದು ನೋಡ್ತೀವಿ. ಆದಾಮನ ಮೂಲಕ ಅವ್ವಳನ್ನು ದೇವರು ಉಂಟು ಮಾಡ್ತಾರೆ. ಅವರಿಬ್ಬರ ಮೂಲಕ ಏನ್ರಿ, ಲೋಕದಲ್ಲಿ ಮಾನವ ಸಂತಾನ ಅಭಿವೃದ್ಧಿಯಾಗುವಂಥದ್ದು ನೋಡ್ತೀವಿ. ಅಂದರೆ ಅವರಿಬ್ಬರ ಮೂಲಕ ಲೋಕದಲ್ಲಿ ಇಷ್ಟು ಮಂದಿ ಮಾನವರು ಬಂದಿದ್ದಾರೆ. ಗಮನಿಸಬೇಕು. ಅಪೋಸ್ತಲರ ಕೃತ್ಯಗಳು 17ನೇ ಅಧ್ಯಾಯ 26ನೇ ವಚನವನ್ನು ನೋಡಿ ಪ್ರಿಯರೇ. ಆತನು ಒಬ್ಬನಿಂದಲೇ ಎಲ್ಲ ಜನಾಂಗದವರನ್ನು ಹುಟ್ಟಿಸಿ ಅವರವರು ಇರತಕ್ಕ ಕಾಲಗಳನ್ನು ಅವರವರ ನಿವಾಸಗಳ ಮೇರೆಗಳನ್ನು ನಿಷ್ಕರಿಸಿ ಭೂಮಂಡಲದಲ್ಲೆಲ್ಲ ವಾಸ ಮಾಡಿ, ಒಂದು ವೇಳೆ ಅವರು ತಡವಾಡಿ ಕಂಡುಕೊಂಡರೇನು ಎಂದು ತನ್ನನ್ನು ಹುಡುಕುವರನ್ನಾಗಿ ಮಾಡಿದನು. ಅಂದರೆ ಭೂಲೋಕದಲ್ಲಿ ಇದ್ದಂಥ ಮಾನವರೆಲ್ಲರೂ ಹೇಗೆ ಬಂದರು? ಒಬ್ಬ ಮನುಷ್ಯನ ಮೂಲಕ. ಅಂದರೆ ದೇಹದ ಮೂಲಕ ದೇಹವೇ, ಆತ್ಮದ ಮೂಲಕ ಆತ್ಮವೇ ಅಂದಾಗ ಪ್ರಿಯರಾದ ದೇವರ ಮಕ್ಕಳಿರ, ಪ್ರಾರಂಭದ ಮನುಷ್ಯನಿದ್ದಾನೆ ನೋಡಿ. ಪ್ರಾರಂಭದ ಮನುಷ್ಯನು ದೇವರ ಮಾತನ್ನು ಮೀರಿ ಶಾಪವನ್ನು ಪಾಪವನ್ನು ತಂದುಕೊಂಡಿರುವುದರಿಂದ ಆತನ ಮೂಲಕ ಹುಟ್ಟಿರುವಂಥ ಪ್ರತಿ ಮನುಷ್ಯರು ದೇಹದ ಆಲೋಚನೆಯಲ್ಲೇ ಜೀವಿಸ್ತಾರಂತ ಅರ್ಥ. ಲೋಕದ ಆಲೋಚನೆಯಲ್ಲಿ, ದೇಹದ ಆಲೋಚನೆಯಲ್ಲಿ, ಶರೀರ ಕೋರಿಕೆಯಲ್ಲಿ ಜೀವಿಸ್ತಾರೆ. ಅಂದರೆ ದೇಹದಿಂದ ಹುಟ್ಟಿದವರು ಹೇಗಿದ್ದಾರೆ? ದೇಹದಿಂದ ಈ ಭೂಲೋಕದಲ್ಲಿ ಎಲ್ಲರೂ ಕೂಡ ಪ್ರಿಯರಾದ ದೇವರ ಮಕ್ಕಳಿರೋ ಒಬ್ಬರ ಮೂಲಕ ಒಬ್ಬರು ಹುಟ್ಟಿದ್ದಾರೆ. ಅಂದರೆ ಅವರ ಆಲೋಚನೆಗಳು, ಅವರ ಕೋರಿಕೆಗಳೇನು? ಅವರ ಕೋರಿಕೆಗಳೇನು? ಮಣ್ಣಿನಿಂದ ಹುಟ್ಟಿದಂಥ ಮಾನವನು ಮಣ್ಣಿನ ಕೋರಿಕೆಗಳೇ, ಮಣ್ಣಿನ ಆಶೆಗಳೇ. ಅದಕ್ಕೆ ಆದಾಮನಲ್ಲಿ ಎಂಥ ಆಶೆಗಳಿದೆಯೋ ಅದೇ ಪ್ರಕಾರ ಅಲ್ಲಿಂದ ಬಂದಿರುವಂಥ ಎಲ್ಲ ಮನುಷ್ಯರಲ್ಲಿ ನೋಡುವಾಗ ಏನ್ರಿ, ಲೋಕದ ಆಲೋಚನೆಗಳು, ಲೋಕದ ಆಶೆಗಳು ಇದೆ ಪ್ರಿಯರ. ಅದಕ್ಕೆ ಅಪೋಸ್ತಲನಾಗಿರುವಂಥ ಪೌಲನು ಹೇಳುವಂಥ ಮಾತನ್ನು ಒಂದು ಸಾರಿ ಗಮನಿಸೋಣ. ಕೊರಿಂಥದವರಿಗೆ ಬರೆದ 1ನೇ ಪತ್ರಿಕೆ 15ನೇ ಅಧ್ಯಾಯ 45ನೇ ವಚನದಿಂದ 49ನೇ ವಚನದವರೆಗೆ ನೋಡೋಣ. ಮೊದಲನೆಯ ಮನುಷ್ಯನಾದ ಆದಾಮನು ಬದುಕುವ ಪ್ರಾಣಿಯಾದನೆಂದು ಬರೆದದೆಯಲ್ಲ, ಕಡೆ ಆದಾಮನು ಬದುಕಿಸುವ ಆತ್ಮನು.
ಬದುಕಿಸುವ ಆತ್ಮನು. ಅಂದರೆ ಮೊದಲನೇ ಆದಾಮನು, ಮಣ್ಣಿನಿಂದ ಬಂದಂಥ ಆದಾಮನು ಬದುಕುವ ಪ್ರಾಣಿಯಾದನು. ಕಡೆ ಆದಾಮನು ಯಾರು? ಯೇಸು ಕ್ರಿಸ್ತರು. ಯೇಸು ಕ್ರಿಸ್ತರಿಗೆ ಕಡೆ ಆದಾಮನು ಎಂದು ಬರೆಯಲ್ಪಟ್ಟಿದೆ ಪ್ರಿಯರೇ. ಗಮನಿಸಬೇಕು, ಮೊದಲನೇ ಮನುಷ್ಯನಾದ ಆದಾಮನು ಬದುಕುವ ಪ್ರಾಣಿಯಾದನೆಂದು ಬರೆದದೆಯಲ್ಲ, ಕಡೆ ಆದಾಮನು ಬದುಕಿಸುವ ಆತ್ಮನು. ಆತ್ಮಿಕವಾದದ್ದು ಮೊದಲನೇದ್ದಲ್ಲ, ಪ್ರಾಕೃತವಾದದ್ದು ಮೊದಲನೇದ್ದು, ಆಮೇಲೆ ಆತ್ಮಿಕವಾದದ್ದು. ಮೊದಲನೇ ಮನುಷ್ಯನು ಭೂಮಿಯೊಳಗಿಂದ ಉತ್ಪನ್ನನಾಗಿ ಮಣ್ಣಿಗೆ ಸಂಬಂಧಪಟ್ಟವನು. ಎರಡನೇ ಮನುಷ್ಯನು ಪರಲೋಕದಿಂದ ಬಂದವನು. ಮಣ್ಣಿನಿಂದ ಹುಟ್ಟಿದವನು ಎಂಥವನು? ಮಣ್ಣಿಗೆ ಸಂಬಂಧಪಟ್ಟವನು ಅಂಥವರೇ. ಪರಲೋಕದಿಂದ ಬಂದಾತನು ಎಂಥವನು? ಪರಲೋಕ ಸಂಬಂಧಪಟ್ಟವರು ಅಂಥವರೇ. ನಾವು ಮಣ್ಣಿನಿಂದ ಹುಟ್ಟಿದವನ ಸಾರೂಪ್ಯವನ್ನು ಧರಿಸಿಕೊಂಡಿರುವ ಪ್ರಕಾರ ಪರಲೋಕದಿಂದ ಬಂದಾತನ ಸಾರೂಪ್ಯವನ್ನು ಧರಿಸಿಕೊಳ್ಳಬೇಕು. ಪರಲೋಕದಿಂದ ಬಂದಿರುವ ಆತನ ಸಾರೂಪ್ಯವನ್ನು ಧರಿಸಿಕೊಳ್ಳಬೇಕು. ಅಂದರೆ ಮಣ್ಣಿನಿಂದ ಬಂದಂಥ ಮನುಷ್ಯನು ಯಾರು? ಪ್ರಾರಂಭದ ಮನುಷ್ಯನು ನೋಡುವಾಗ ಆದಾಮನ ಮೂಲಕ ಬಂದಿರುವಂಥ ನಾವು ಆದಾಮನ ಸ್ವರೂಪವನ್ನು ಧರಿಸಿಕೊಂಡಿದ್ದೀವಿ. ಆದಾಮನ ಸಾರೂಪ್ಯವು ಅಂದಾಗ ಈ ಲೋಕದಲ್ಲಿ ಅನೇಕ ಕೋರಿಕೆಗಳು, ಅನೇಕ ಆಶೆಗಳು ಇರುತ್ತೆ. ಇವಾಗ ಪರಲೋಕದಿಂದ ಬಂದಂಥ ಯೇಸು ಕ್ರಿಸ್ತನ ನಾವು ಧರಿಸಿಕೊಂಡಾಗ ಯೇಸು ಕ್ರಿಸ್ತನ ಸಾರೂಪ್ಯವನ್ನು ನಾವು ಧರಿಸಿಕೊಳ್ತೀವಿ. ಅದಕ್ಕೆ ದೇಹದಿಂದ ಬಂದದ್ದು ದೇಹವೇ, ಆತ್ಮದಿಂದ ಬಂದದ್ದು ಆತ್ಮವೇ. ಅಂದರೆ ದೇಹದಿಂದ ಬಂದಂಥ ದೇಹವನ್ನು ನಾವು ಧರಿಸಿಕೊಂಡಾಗ ದೇಹದ ಕೋರಿಕೆಗಳಿರುತ್ತೆ. ಇವಾಗ ಯೇಸು ಕ್ರಿಸ್ತನನ್ನು ನಾವು ಧರಿಸಿಕೊಂಡಾಗ ಆತ್ಮಕ್ಕೆ ಸಂಬಂಧಪಟ್ಟಂಥ ವಿಚಾರಗಳು, ಆತ್ಮಕ್ಕೆ ಸಂಬಂಧಪಟ್ಟಂಥ ಬೋಧನೆಗಳು, ಆತ್ಮಕ್ಕೆ ಸಂಬಂಧಪಟ್ಟಂಥ ಕಾರ್ಯಕ್ರಮಗಳು ನಡೆಯುತ್ತೆ. ಅಂದರೆ ದೇಹದಿಂದ ಬಂದಂಥದ್ದು ದೇಹವೇ, ಆತ್ಮದಿಂದ ಬಂದಂಥದ್ದು ಆತ್ಮವೇ. ಭೂಲೋಕದಲ್ಲಿ ಎಲ್ಲರೂ ಕೂಡ ಒಬ್ಬ ಮನುಷ್ಯನ ಮೂಲಕ ಬಂದಿದ್ದಾರೆ. ಇವಾಗ ಭೂಲೋಕದಲ್ಲಿದ್ದಂಥ ಪ್ರತಿ ಮನುಷ್ಯನು ಯೇಸು ಕ್ರಿಸ್ತನ ಸಾರೂಪ್ಯವನ್ನು ಧರಿಸಿಕೊಳ್ಬೇಕು. ಯೇಸು ಕ್ರಿಸ್ತನ ಸಾರೂಪ್ಯವನ್ನು ಧರಿಸಿಕೊಳ್ಬೇಕಾದ್ರೆ ನೂತನ ಜನ್ಮವನ್ನು ಪಡಿಬೇಕು. ನೂತನ ಜನ್ಮವನ್ನು ಹೇಗೆ ಪಡೆಯೋಕ್ಕಾಗುತ್ತೆ? ಯೇಸು ಕ್ರಿಸ್ತರನ್ನು ನಂಬಿ, ಯೇಸು ಕ್ರಿಸ್ತರನ್ನು ತಿಳಿದುಕೊಂಡು, ವಾಕ್ಯಗಳನ್ನು ಅರ್ಥ ಮಾಡಿಕೊಂಡು, ತಂದೆಯಾದ ದೇವರನ್ನು, ದೈವ ಕುಮಾರನಾದಂಥ ಯೇಸು ಕ್ರಿಸ್ತರನ್ನು, ಪವಿತ್ರಾತ್ಮನನ್ನು ತಿಳಿದುಕೊಂಡು ದೀಕ್ಷಾಸ್ಥಾನವನ್ನು ಪಡ್ಕೊಂಡಾಗ ಆ ಮನುಷ್ಯನು ಆತ್ಮದಿಂದ ಹುಟ್ಟಿದವನಾಗ್ತಾನೆ. ಆ ಮನುಷ್ಯನು ನೂತನ ಜೀವಿತವನ್ನು ಪಡ್ಕೊಂಡವನಾಗ್ತಾನೆ, ಹೊಸ ಜನ್ಮವನ್ನು ಪಡ್ಕೊಂಡವನಾಗ್ತಾನೆ. ಹೊಸ ಜನ್ಮವನ್ನು ಪಡ್ಕೊಂಡಂಥ ಮನುಷ್ಯನು ಆತ್ಮ ಮೂಲಕ ಹುಟ್ಟಿದವನು. ಆತ್ಮನ ಮೂಲಕ ಹುಟ್ಟಿದಂಥ ಈ ಮನುಷ್ಯನು ಆತ್ಮದ ಆಲೋಚನೆಗಳು, ಆತ್ಮಿಕವಾದಂಥ ಯೋಚನೆಗಳು. ಅದಕ್ಕೆ ಅಪೋಸ್ತಲರು ನೋಡಿ ಪ್ರಿಯರೇ, ಆತ್ಮಿಕವಾದಂಥ ಯೋಚನೆ ಮಾಡ್ತಾರೆ, ಆತ್ಮಿಕವಾದಂಥ ಕಾರ್ಯಕ್ರಮಗಳು ಮಾಡ್ತಾರೆ. ಆತ್ಮೀಯ ರೀತಿಯಲ್ಲಿ ಎಲ್ಲರನ್ನ ಕಾಪಾಡೋದಕ್ಕೆ, ಎಲ್ಲರಿಗೋಸ್ಕರ ಪ್ರಾರ್ಥನೆ ಮಾಡುವಂಥದ್ದು, ಎಲ್ಲರನ್ನ ಕನಿಕರಿಸುವಂಥದ್ದು, ದೇವರ ಸಭೆಯಲ್ಲಿ ಸೇರಿಸುವಂಥದ್ದು, ಒಂದಲ್ಲ ಎರಡಲ್ಲ ಅನೇಕ ಕಾರ್ಯಕ್ರಮಗಳು ಅವರೆಲ್ಲರೂ ಮಾಡಿದ್ದಾರೆ ಪ್ರಿಯರಾದ ದೇವರ ಮಕ್ಕಳಿರ. ಯಾಕೆ ಮಾಡಿದ್ದಾರೆ? ಅವರು ಆತ್ಮದ ಮೂಲಕ ಹುಟ್ಟಿರುವುದರಿಂದ, ನೂತನ ಜನ್ಮವನ್ನು ಪಡ್ಕೊಂಡಿರುವುದರಿಂದ ಅವರಿಗೆ ಅರ್ಥ ಆಗಿದೆ, ಈ ಲೋಕ ನಮ್ದಲ್ಲ, ಈ ಲೋಕ ಶಾಶ್ವತವಲ್ಲ, ಈ ಲೋಕದಲ್ಲಿ ಏನೂ ಇಲ್ಲ. ನಮಗೆ ನಿತ್ಯವಾದಂಥ ಲೋಕ ಪರಲೋಕ ಇದೆ. ಪರಲೋಕದಲ್ಲಿ ನಮ್ಮ ತಂದೆ ಇದ್ದಾರೆ. ಆ ತಂದೆ ಬಳಿಗೆ ನಾವು ಹೋಗಬೇಕು. ಅಲ್ಲಿ ಹೋಗಬೇಕಾದ್ರೆ ಈ ಲೋಕದಲ್ಲಿ ಆತನನ್ನು ಅರ್ಥ ಮಾಡಿಕೊಂಡು ಭಯ ಭಕ್ತಿಯಿಂದ ಜೀವಿಸಬೇಕು. ಜೀವಿಸಿ ಪರಲೋಕವನ್ನು ಪಡ್ಕೊಳ್ಬೇಕು. ಇದು ಆತ್ಮಕ್ಕೆ ಸಂಬಂಧಪಟ್ಟಂಥ ಯೋಚನೆ, ಆತ್ಮಕ್ಕೆ ಸಂಬಂಧಪಟ್ಟಂಥ ಕಾರ್ಯಕ್ರಮಗಳು ಅವರೆಲ್ಲರೂ ಮಾಡಿದ್ದಾರೆ. ಮತ್ತು ನಾವು ಏನು ಮಾಡ್ತಾ ಇದ್ದೀವಿ? ಎಲ್ಲಿದ್ದೀವಿ? ಯಾವ ಆಲೋಚನೆಯಲ್ಲಿದ್ದೀವಿ? ಯಾವ ಕಾರ್ಯಕ್ರಮಗಳಲ್ಲಿದ್ದೀವಿ? ಸತ್ರೆ ನಾವೆಲ್ಲರೂ ಎಲ್ಲಿಗೆ ಹೋಗ್ತೀವಿ ಪ್ರಿಯರೇ? ಪರಲೋಕಕ್ಕೆ ಹೋಗ್ತೀವಾ? ಪರಲೋಕಕ್ಕೆ ಹೋಗಬೇಕಾದ್ರೆ ಆತ್ಮದಿಂದ ಹುಟ್ಟಿ ಆತ್ಮದ ಕಾರ್ಯಕ್ರಮಗಳನ್ನು ಮಾಡಬೇಕಾಗತ್ತೆ. ರೋಮಾಪುರದವರಿಗೆ ಬರೆದ ಪತ್ರಿಕೆ 8ನೇ ಅಧ್ಯಾಯ 5ನೇ ವಚನ 6ನೇ ವಚನವನ್ನು ನೋಡಿ. ಶರೀರ ಭಾವವನ್ನು ಅನುಸರಿಸುವುದು, ಅದಕ್ಕೆ ಸಂಬಂಧಪಟ್ಟವುಗಳ ಮೇಲೆ ಮನಸ್ಸಿಡುತ್ತಾರೆ. ಪವಿತ್ರಾತ್ಮನನ್ನು ಅನುಸರಿಸುವುದು, ಪವಿತ್ರಾತ್ಮನಿಗೆ ಸಂಬಂಧಪಟ್ಟವುಗಳ ಮೇಲೆ ಮನಸ್ಸಿಡುತ್ತಾರೆ. ಶರೀರ ಭಾವದವುಗಳ ಮೇಲೆ ಮನಸ್ಸಿಡುವುದು ಮರಣ, ಪವಿತ್ರಾತ್ಮನವುಗಳ ಮೇಲೆ ಮನಸ್ಸಿಡುವುದು ಜೀವವು ಮನುಶಾಂತಿಯೂ ಆಗಿದೆ. ಯಾಕೆಂದರೆ ಶರೀರ ಭಾವದವುಗಳ ಮೇಲೆ ಮನಸ್ಸಿಡುವುದು ದೇವರಿಗೆ ಶತ್ರುತ್ವ. ಅಂಥ ಮನಸ್ಸು ದೇವರ ನಿಯಮಕ್ಕೆ ಒಳಪಡುವುದೂ ಇಲ್ಲ, ಒಳಪಡುವುದಕ್ಕಾಗುವುದೂ ಇಲ್ಲ.
ಶರೀರ ಭಾವದೀನರು ದೇವರಿಗೆ ಮೆಚ್ಚುಗೆಯಾಗಿರಲಾರರು. ನೀವಾದರೂ ನಿಮ್ಮಲ್ಲಿ ದೇವರ ಆತ್ಮನು ವಾಸವಾಗಿರುವುದಾದರೆ ಶರೀರ ಭಾವದೀನರಲ್ಲ, ದೇವರ ಆತ್ಮನಿಗೆ ಅಧೀನರಾಗಿದ್ದೀರಿ. ದೇವರ ಆತ್ಮನಿಗೆ ಅಧೀನರು ಅಂದರೆ ದೇಹದಿಂದ ಹುಟ್ಟಿದ್ದು ದೇಹವೇ, ಆತ್ಮದಿಂದ ಹುಟ್ಟಿದ್ದು ಆತ್ಮವೇ. ಅಂದಾಗಿ ಈ ಲೋಕದಲ್ಲಿ ದೇಹದಿಂದ ಬಂದಿದ್ದಾರೆ, ದೇಹದಿಂದ ಹುಟ್ಟಿದ್ದಾರೆ, ದೇಹದ ಆಲೋಚನೆಯಲ್ಲಿ ಶರೀರ ಆಲೋಚನೆಯಲ್ಲಿ ಇರ್ತಾರೆ. ಶರೀರ ಆಲೋಚನೆಯಲ್ಲಿ ದೇಹದ ಆಲೋಚನೆಗಳಲ್ಲಿ ಇದ್ದಾಗ ಮರಣ. ಇವಾಗ ಆತ್ಮದಿಂದ ಹುಟ್ಟಬೇಕು, ಅದೇ ನೂತನ ಜನನ. ಆ ನೂತನ ಜನನ ಯೇಸು ಕ್ರಿಸ್ತರ ಮೂಲಕ ಸಾಧ್ಯವಾಗುತ್ತೆ. ಯೇಸು ಕ್ರಿಸ್ತರನ್ನು ನಂಬಿ, ಯೇಸು ಕ್ರಿಸ್ತರನ್ನು ತಿಳಿದುಕೊಂಡು ನಂಬಿ ವಾಕ್ಯದ ಪ್ರಕಾರ ನಡ್ಕೊಂಡಾಗ ನೂತನ ಜನನ ಬರುತ್ತೆ. ಆ ನೂತನ ಜನನವನ್ನು ಪಡ್ಕೊಂಡಾಗ ಆತ್ಮದಿಂದ ಹುಟ್ಟಿದವರು ಆಗ್ತೀವಿ. ಆತ್ಮದಿಂದ ಹುಟ್ಟಿದವರು ಅಂದರೆ ದೇವರ ವಾಕ್ಯದಲ್ಲಿ ನಡೆಯುವಂಥದ್ದು, ದೇವರ ಧ್ಯಾನದಲ್ಲಿ ಜೀವಿಸುವಂಥದ್ದು, ದೇವರಿಗೆ ಸಂಬಂಧಪಟ್ಟಂಥ ಕಾರ್ಯಕ್ರಮಗಳನ್ನು ಮಾಡುವಂಥದ್ದು. ಅಂಥದ್ದು 1ನೇ ಶತಮಾನದಲ್ಲಿ ಅಪೋಸ್ತಲರು ಮಾಡಿದ್ದಾರೆ, ಸೇವಕರು ಮಾಡಿದ್ದಾರೆ. 1ನೇ ಶತಮಾನದಲ್ಲಿ ಕ್ರೈಸ್ತರು ಮಾಡಿದ್ದಾರೆ. ಅನೇಕ ಮಂದಿ ಕ್ರೈಸ್ತರು, ನಿಜವಾದ ಕ್ರೈಸ್ತರು ದೇವರ ಸೇವೆ ಮಾಡಿದ್ದಾರೆ. ಈಗಿನ ಕಾಲದಲ್ಲಿ ನಾವು ನಿಜವಾದ ಕ್ರೈಸ್ತರಾದರೆ ಆತ್ಮಿಕವಾದಂಥ ಕಾರ್ಯಕ್ರಮ ಮಾಡ್ತೀವಿ, ಆತ್ಮಗಳನ್ನು ಕಾಪಾಡಿಕೊಳ್ಳೋದಕ್ಕೆ ಪ್ರಯಾಸ ಪಡ್ತೀವಿ, ನಿತ್ಯ ಜೀವವನ್ನು ಪಡ್ಕೊಳ್ಳೋದಕ್ಕೆ ಪ್ರಯಾಸ ಪಡ್ತೀವಿ, ಅನೇಕರನ್ನು ರಕ್ಷಣೆ ಮಾರ್ಗದಲ್ಲಿ ನಡೆಸೋದಕ್ಕೆ ಪ್ರಯಾಸ ಪಡ್ತೀವಿ. ನಿಜವಾಗಲೂ ಆತ್ಮಗಳನ್ನು ಕಾಪಾಡಿಕೊಳ್ಳೋದಕ್ಕೆ ಪ್ರಯಾಸ ಪಡ್ತಾ ಇದ್ದೀವಾ? ಹಾಗಾದರೆ ಆತ್ಮದ ಮೂಲಕ ಹುಟ್ಟಿದವರಂತ ಅರ್ಥ. ಲೋಕದಗೋಸ್ಕರ ಪ್ರಯಾಸ ಪಡ್ತಾ ಇದ್ದೀವಾ? ಅಂದರೆ ಹಣದಗೋಸ್ಕರ, ಹೆಣ್ಣಿನಗೋಸ್ಕರ, ಅಧಿಕಾರದಗೋಸ್ಕರ, ಈ ಲೋಕದಲ್ಲಿ ಯಾವುದೋ ಆಶೆಗಳನ್ನು ಇಟ್ಕೊಂಡು ಪ್ರಯಾಸ ಪಡ್ತಾ ಇದ್ದೀವಾ? ಹಾಗಾದರೆ ದೇಹಕ್ಕೆ ಸಂಬಂಧಪಟ್ಟವರಂತ ಅರ್ಥ. ನೀವು ದೇಹಕ್ಕೆ ಸಂಬಂಧಪಟ್ಟಿದ್ದೀರಾ ಅಥವಾ ಆತ್ಮಕ್ಕೆ ಸಂಬಂಧಪಟ್ಟಿದ್ದೀರಾ? ಆತ್ಮಕ್ಕೆ ಸಂಬಂಧಪಟ್ಟದ್ದು ಅದು ನಿತ್ಯ ಜೀವನ ಪಡ್ಕೊಡುತ್ತೆ. ಅದು ಯೇಸು ಕ್ರಿಸ್ತರ ಮೂಲಕ, ಪವಿತ್ರಾತ್ಮನ ಮೂಲಕ ನಮಗೆ ಸಿಗುವಂಥ ಭಾಗ್ಯ. ಅಂಥ ಭಾಗ್ಯವನ್ನು ನಾವು ಪಡ್ಕೊಂಡಿದ್ದೀವ ಅಥವಾ ಕಳೆದುಕೊಳ್ತಾ ಇದ್ದೀವ? ಒಂದು ಸಾರಿ ನಿಮ್ಮನ್ನು ನೀವು ಪರಿಶೋಧನೆ ಮಾಡಿಕೊಳ್ಳಿ ಪ್ರಿಯ. ದೇವರು ನಿಮ್ಮನ್ನು ನನ್ನನ್ನು ಆಶೀರ್ವದಿಸಲಿ. ಎಲ್ಲರೂ ತಲೆಬಾಗಿಸಿರಿ, ಪ್ರಾರ್ಥನೆ ಮಾಡಿಕೊಳ್ಳೋಣ. ಸರ್ವವನ್ನು, ಸರ್ವಲೋಕವನ್ನು ಉಂಟು ಮಾಡಿರುವಂಥ ಸರ್ವೇಶ್ವರನಾದ ಮಹೋನ್ನತನೇ, ಅಗಮ್ಯವಾದ ಬೆಳಕಿನಲ್ಲಿ ವಾಸ ಮಾಡುವಂಥ ನಮ್ಮ ತಂದೆಯೇ, ಮಹಾಪರಿಶುದ್ಧನೇ, ಪ್ರೀತಿ ಸ್ವರೂಪನಾದ ದೇವರೇ, ನಿಮಗೆ ಸ್ತೋತ್ರಗಳು, ನಿಮಗೆ ಕೃತಜ್ಞತೆಗಳು ತಂದೆ. ನಮಗೋಸ್ಕರ ಈ ಲೋಕವನ್ನು ಉಂಟು ಮಾಡಿದ್ದೀರಾ. ಪಾಪದ ವ್ಯಾಮೋಹದಲ್ಲಿ ಇದ್ದಂಥ ನಮ್ಮನ್ನು ಕಾಪಾಡೋದಕ್ಕೆ ನಿಮ್ಮ ಪ್ರಿಯ ಕುಮಾರನ್ನು ಈ ಲೋಕಕ್ಕೆ ಕಳಿಸಿಕೊಟ್ಟಿದ್ದೀರಾ. ಸಂಪೂರ್ಣವಾದಂಥ ನಿಮ್ಮ ಜ್ಞಾನದಲ್ಲಿ ಸೇರಿಸುವುದಕ್ಕೆ ನಿಮ್ಮ ಮಗನಾಗಿರುವಂಥ ಪವಿತ್ರ ಆತ್ಮನನ್ನು ಕಳಿಸಿಕೊಟ್ಟಿದ್ದೀರಾ ತಂದೆ. ಅದಕ್ಕೆ ನಿಮಗೆ ಕೃತಜ್ಞತೆಗಳು, ಸ್ತೋತ್ರಗಳು ತಂದೆ. ಯಾವಾಗಲೂ ನಿಮ್ಮ ಧ್ಯಾನದಲ್ಲಿ, ಭಕ್ತಿಯಲ್ಲಿ ಜೀವಿಸುವಂತೆ ನಮ್ಮೆಲ್ಲರಿಗೂ ಸಹಾಯ ಮಾಡಿ. ಪ್ರತಿ ಕುಟುಂಬಕ್ಕೆ ನೆಮ್ಮದಿಯನ್ನು, ಸಮಾಧಾನವನ್ನು, ಸಂತೋಷವನ್ನು, ಆರೋಗ್ಯವನ್ನು ದಯಪಾಲಿಸಿ. ಯೇಸು ಪವಿತ್ರ ನಾಮದಲ್ಲಿ ಬೇಡಿ ಹೊಂದಿದೆಯೊಬ್ಬ ತಂದೆಯೇ, ಆಮೇನ್. ಎಲ್ಲರಿಗೂ ವಂದನೆಗಳು.